ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಎಕ್ಸಸೈಸ್ ಮಾಡ್ಬೇಕಾ ಅಥವಾ ಮಾಡಬಾರ್ದಾ? ಮನೆ ಕೆಲಸ ಮಾಡೋದು ದೊಡ್ಡ ಎಕ್ಸಸೈಸ್ ಅನ್ಕೊಂಡಿದೀರಾ? ಹಾಗಾದ್ರೆ ಈ ವಿಡಿಯೋ ನೋಡಿ. ಇದು ಪ್ರೆಗ್ನೆಂಟ್ ಮಹಿಳೆಯರು ಅತಿ ಹೆಚ್ಚಾಗಿ ಕೇಳೋ ಪ್ರಶ್ನೆ. ಇದಕ್ಕೆ ಸರಳವಾದ ಉತ್ತರ ಏನೆಂದ್ರೆ, ಮನೆ ಕೆಲಸ ಮಾಡೋದು ನಿಮ್ಮನ್ನ ಆಕ್ಟಿವ್ ಆಗಿ ಇಡುತ್ತೆ ನಿಜ, ಆದ್ರೆ ಅದು ಕಂಪ್ಲೀಟ್ ಎಕ್ಸಸೈಸ್ ಅಲ್ಲ. ಒಂದು ಹೆಲ್ದಿ ಪ್ರೆಗ್ನೆನ್ಸಿ ಸಮಯದಲ್ಲಿ ಹೆಚ್ಚಿನ ಮಹಿಳೆಯರು ವಾರಕ್ಕೆ ಕನಿಷ್ಠ 150 ನಿಮಿಷಗಳ ಕಾಲ ಸಾಧಾರಣವಾದ ಫಿಸಿಕಲ್ ಆಕ್ಟಿವಿಟಿನ ಮಾಡಬೇಕು. ಅಂದ್ರೆ ದಿನಕ್ಕೆ ಸುಮಾರು 20-30 ನಿಮಿಷಗಳು. ಇದಕ್ಕಾಗಿ ನೀವು ವಾಕಿಂಗ್, ಪ್ರಿನೇಟಲ್ ಯೋಗ, ಸ್ವಿಮ್ಮಿಂಗ್ ಅಥವಾ ಪ್ರೆಗ್ನೆನ್ಸಿ ಸೇಫ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಗಳನ್ನು ಆರಾಮವಾಗಿ ಮಾಡಬಹುದು. ಹಾಗಾದ್ರೆ ಮನೆ ಕೆಲಸದ ಕಥೆ ಏನು? ಅಡಿಗೆ ಮಾಡೋದು, ಬಟ್ಟೆ ಮಡ್ಚಿಡೋದು, ಧೂಳ್ ವರ್ಸೋದು ಅಥವಾ ಪಾತ್ರೆ ತೊಳೆಯೋದ್ರಂತಹ ಈಸಿ ಮನೆ ಕೆಲಸಗಳು ಖಂಡಿತ ಸೇಫ್. ಇವು ನಿಮ್ಮ ದಿನನಿತ್ಯದ ಮೂವ್ಮೆಂಟ್ ಗಾಗಿ ತುಂಬಾ ಹೆಲ್ಪ್ ಮಾಡುತ್ತವೆ. ಆದ್ರೆ ತೂಕದ ಬಕೆಟ್ ಎತ್ತೋದು, ಫರ್ನಿಚರ್ ಮೂವ್ ಮಾಡೋದು, ಪದೇ ಪದೇ ಮೆಟ್ಲುಗಳನ್ನ ಹತ್ತೋದು ಅಥವಾ ಭಾರವಾದ ವಸ್ತುಗಳನ್ನು ಹೊರೋದು, ಈ ತರದ ಕೆಲಸಗಳನ್ನ ಖಂಡಿತವಾಗಿಯೂ ಅವಾಯ್ಡ್ ಮಾಡಬೇಕು. ಅದರಲ್ಲೂ ನಿಮ್ಮ ಡಾಕ್ಟರ್ ಬೆಡ್ ರೆಸ್ಟ್ ಅಥವಾ ಪ್ರಿಕಾಷನ್ ತಗೊಳ್ಳಿ ಅಂತ ಹೇಳಿದ್ರೆ ಇವುಗಳನ್ನ ಮಾಡ್ಲೇಬೇಡಿ. ಇದಕ್ಕೊಂದು ಸಿಂಪಲ್ ರೂಲ್ ಇದೆ. ನೀವು ಯಾವುದೇ ಎಕ್ಸಸೈಸ್ ಅಥವಾ ಕೆಲಸ ಮಾಡುವಾಗ ಎದುರಿಗಿರೋರ್ ಜೊತೆಗೆ ಆರಾಮವಾಗಿ ಮಾತನಾಡಲು ಸಾಧ್ಯವಾಗ್ತಾ ಇದೆ ಅಂತಂದ್ರೆ ಆ ದೈಹಿಕ ಶ್ರಮ ನಿಮಗೆ ಸೇಫ್ ಇದೆ ಅಂತ ಅರ್ಥ. ಒಂದು ವೇಳೆ ನಿಮಗೆ ಅತಿಯಾಗಿ ಉಸಿರಾಟದ ತೊಂದರೆ ಆದ್ರೆ, ತಲೆ ಸುತ್ತು ಬಂದ್ರೆ, ಹೊಟ್ಟೆ ನೋವು ಅಥವಾ ಬ್ಲೀಡಿಂಗ್ ಕಾಣಿಸ್ಕೊಂಡ್ರೆ ತಕ್ಷಣ ಕೆಲಸ ನಿಲ್ಲಿಸಿ ನಿಮ್ಮ ಡಾಕ್ಟರ್ಗೆ ಇನ್ಫಾರ್ಮ್ ಮಾಡಿ. ನೆನಪಿಡಿ, ಪ್ರೆಗ್ನೆನ್ಸಿ ಅನ್ನೋದು ಒಂದು ಕಾಯಿಲೆ ಅಲ್ಲ. ಆಕ್ಟಿವ್ ಆಗಿರೋದು ತಾಯಿ ಮತ್ತು ಮಗು ಇಬ್ಬರ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನೀವು ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಯಾವೆಲ್ಲ ಹೋಮ್ ವರ್ಕ್ಔಟ್ ನ ಮಾಡ್ತಿದ್ದೀರಾ ಅಂತ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಇಂಥದ್ದೇ ಇನ್ಫಾರ್ಮೇಟಿವ್ ಹೆಲ್ತ್ ಟಿಪ್ಸ್ ಗಾಗಿ ಈ ಪೇಜ್ ನ ಫಾಲೋ ಮಾಡಿ ಮತ್ತು ನಿಮ್ಮ ಪ್ರೆಗ್ನೆಂಟ್ ಫ್ರೆಂಡ್ಸ್ಗೆ ಈ ರೀಲ್ ನ ಶೇರ್ ಮಾಡಿ.